ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಾರ್ನಿಂಗೇನೆ ವ್ಲಾಗ್ ಶುರು ಮಾಡಿದ್ದೀನಿ. ಬನ್ನಿ, ಇವತ್ತು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಬಾಗಿಲು ತೊಳೆದು ರಂಗೋಲಿ ಹಾಕ್ತಾ ಇದ್ದೀನಿ. ಇವಾಗ ಏನ್ ಮಾಡ್ಬೇಕಾದ್ರೂ ಅಡ್ಡ ಬತ್ತೀಯ ಕಡೆ ಹೊರನಾಡಿಂದ ಬಂದು ನೆಕ್ಸ್ಟ್ ಡೇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವತ್ತೊಂದು ದಿನ ಬಟ್ಟೆ ತುಂಬ ಇತ್ತಲ್ವ, ವಾಷಿಂಗ್ ಮಿಷಿನ್ಗೆ ಫಸ್ಟ್ ಹಾಕಿ ಆಮೇಲೆ ಇನ್ನೊಂದು ಸತ ಹಾಕ್ತಾಯಿದ್ದೀನಿ. ಈಗ ವಾಷಿಂಗ್ ಮಿಷಿನ್ಗೆ ಮತ್ತೆ ಬಟ್ಟೆ ಹಾಕಿ ಅದರದ್ದು ಬಟ್ಟೆ ತಪ್ಪಿದ್ನಲ್ವ, ಅದನ್ನು ಇವಾಗ ಒಣಗ್ತಾ ಇದ್ದೀನಿ. ನನಗೆ ಮೇವು ಹಾಕೋದು ಒಂದು ಓಕೆ. ಕ್ಯಾಮ್ರಾಮನ್ ಮಾಡಿ ಹಾಕ್ಬಿಡ್ತೀರಿ ನನ್ನ. ಇಸ್ ಎಕ್ಸ್ಪರ್ಟ್ ಕ್ಯಾಮ್ರಾಮನ್. ನಿಮ್ಮ ಗುರು ಯಾರು ಅಂದರೆ ಸೌಮ್ಯ ಉಮೇಶ್ವರ್ ಅವರು ಅಂತ. ನೀವು ಅವರು ಕ್ಯಾಮ್ರಾ ಹಿಡಿಸಿ ತೋರಿಸಿದ್ದು, ಆನ್ ಮಾಡೋದು, ಆಫ್ ಮಾಡೋದು. ಇಲ್ಲಿ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ತಾತಪ್ಪ ಇದ್ದಾರೆ ಒಬ್ಬರು, ನಮ್ಮ ಮನೆ ನೋಡ್ಕೊಳಕ್ಕೆ. ಅವರು ಕ್ಯಾಮ್ರಾಮ್ಯಾನ್ ಮಾಡಿದ್ದೀನಿ ಅವ್ರನ್ನ ಇವತ್ತು. ಇವತ್ತು ಅಣ್ಣ ಫುಲ್ ಉಳಿಸಾಕ್ಬಿಟ್ರು. ಅಷ್ಟೊತ್ತಿಗೆ ಇದ್ದು ಜಮೀನ ಅವ್ರದ ತೆಂಗಿನ ಸೊಸೆ ನೆಟ್ಟಿದ್ದೇನೆ. ಡಾಕ್ಟ್ರ್ ಇನ್ನೂ ಮಾಡ್ತಾಯಿದ್ದಾರೆ ಕೆಲಸ, ಸಖತ್ತಾಗಿ ಮಾಡ್ತಾಯಿದ್ದಾರೆ. ಇವತ್ತು 7 ಗಂಟೆಗೆ ಎದ್ದಿರೋದು. ನಾನು ಇಲ್ಲೇ ನೋಡ್ಕೊತಾ ಇರ್ತೀನಿ, ಸರ್ಚ್ ಮಾಡ್ತಾ ಇರ್ತೀನಲ್ಲ. ನಮ್ಮ ಜಮೀನು ಎಲ್ಲೆಲ್ಲಿದೆ ಅಂದರೆ ನಾನು ರಿಕವರಿ ಮಾಡ್ಕೊಬಿಟ್ಟಿದ್ದೀನಿ. ಎಲ್ಲಿಂದ ಎಲ್ಲಿವರೆಗಿದೆ, ಎಲ್ಲೇ ಮನೆಯಲ್ಲಿದೆ, ನಮ್ಮ ಉಮೇಶ್ ಸರ್ದು ಆಸ್ತಿ ಎಲ್ಲೆಲ್ಲಿದೆ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ನಾನು ಬೇರೆ ಬೇರೆ ನೋಡೋಕೆ ಹೋಗೋದಿಲ್ಲ. ಅಖಿಲಮ್ಮ ಬಂದಿದ್ದರು ನಿನ್ನೆ ಇಲ್ಲಿಗೆ. ಸೌಮ್ಯ ಮೇಡಮ್ ಇದ್ದಾರೆ ಅಂದರು. ಸುಮ್ಮನೆ ಕೇಳಿದ್ರು. ಇಲ್ಲ ಕಣಮ್ಮ ಅಂತ. ಎಲ್ಲಿಗೆ ಹೋಗಿದ್ದಾರೆ ಅಂದರು. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತೆ. ಅಷ್ಟೇ. ಚೆನ್ನಾಗಿದ್ದಾವೆ ಕುರಿಮರಿ ಬಟ್ಟೆ ಒಣಾಕಿದ ನಂತರ ನಾನೀಗ ಕಾಫಿ ಕುಡಿತಾ ಇದ್ದೀನಿ. ನಾನು ಮಾರ್ನಿಂಗ್ಗೆ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದು ನನಗೆ ಅಭ್ಯಾಸ. ನಮ್ಮ ಮನೆಗೆ ಒಂದು ಹೊಸ ಮೆಂಬರ್ ಬಂದಿದೆ, ಅದರ ಹೆಸರು ಬುಡ್ಡಿ ಅಂತ. ನೋಡ್ಬೋದು ಈಗ. ಬುಡ್ಡಿ ಹಾಲಾಗ್ಲಿಲ್ವಾ ನಿನ್ಗೆ? ಇನ್ನೂ ಏನು ಮಿಯಾ ಮಿಯಾ ಅನ್ನೋದು? ಬಾ ಬಾ ಅಲ್ಲೇ ಬಾ ಬಾ. ಅಯ್ಯಮ್ಮ ಬಂದ ಕೂಡ ಹೊಟ್ಟೈತೆ ಅವಳ ಹತ್ರಕ್ಕೆ. ಚೆನ್ನಾಗಿದೆ. ನಮ್ದು ಹಿಂಗಿಲ್ಲ, ಅದು ಕಣ್ಣು ಹಂಗಿದೆ, ಮೂಗು ಹಿಂಗಿದೆ, ಬಾಯಿ ಹಿಂಗಿದೆ, ತುಟಿ ಹಿಂಗಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಆಮೇಲೆ ಉಗುರು ಹಿಂಗಿದೆ. ಏನಪ್ಪ ನಮ್ಮ ಇವ್ರಿಗೆ ಫೇವ್ರೇಟ್ ಇದು ತಂದು ಕೊಟ್ಟಿರೋದು, ಕೊಡ್ತೀರಾ ಅಂದರು. ಹೇಗೋ ಕೊಡಿದಿರ, ನಿನ್ನ ಮೇಲೆ ಕೊಡೋಕೆ ಹೋಗಿದ್ರೆ ಯಾರಿಗೂ. ಮೊದಲಿತ್ತು ಇದಕ್ಕೆ. ಅವಾಗ ಅಣ್ಣ 3 ಮರಿ ಬಂದಿತ್ತಂತೆ, ಹೆಸರು ಗುಂಡಂತೆ. ಅದೇ ಹೇಳಿದ್ನಲ್ಲ ನಿಮಗೆ, ಅವ್ನು ಹೆಂಡ್ತಿ ಹತ್ರನೂ ಅದೇ ಹೇಳಿದ್ದಾರೆ. 1 ಮರಿ ಇತ್ತು, ಅದು ಗೋಡೆ ಮೇಲೆ ಬಿಟ್ಬಿಟ್ಟಿದ್ದೆ.
ಅವ್ರ ತಾತಪ್ಪ ಸಾಕಿದ್ದಾರೆ ಚೆನ್ನಾಗಿ. ಬೆಳಗಿನ ತಿಂಡಿಗೆ ಅಂತ ಅಂದ್ರೆ. ಪುಳಿಯೋಗರೆ ಗೊಜ್ಜಿತ್ತು, ರೈಸ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು ಬೇಳೆನ 2 ವಿಷಲಲ್ಲಿ ಬೇಯಿಸ್ಕೊಂಡು ನೆಕ್ಸ್ಟು ಆಮೇಲಿಂದ ಮತ್ತೆ ನಾನು ನುಗ್ಗೆ ಸೊಪ್ಪು ಹಾಕ್ಕೊಂಡು ಅದಾದಮೇಲೆ 1 ವಿಷಲ್ ಕೊಡ್ತೀನಿ. ಅದಾದಮೇಲೆ ಚೆನ್ನಾಗಿ ಈ ಥರ ಬೆಂದಿರುತ್ತೆ, ಅದನ್ನು ಮಸ್ಕೊತೀನಿ. ಎಕ್ಸ್ಪೆಷಲಿ ನಾವು ಊಟಕ್ಕೆ ಮೊಟ್ಟೆ ಜಾಸ್ತಿ ಬಳಸ್ತೀವಿ, ಹಂಗಾಗಿ ಒಂದು 4 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ. ಈ ಕಡೆ ನಮಗೆ ಮೊಟ್ಟೆ ಬೇಯಿಸ್ಕೊಂಡಾಗೆಲ್ಲ ಬುಡ್ಡಿಗೂ ಒಂದು ಹಾಕ್ತೀವಿ. ಬಾ ಬುಡ್ಡಿ ಬಾ. ನಾನಿವಾಗ ಈ ಕಡೆ ಉಪ್ಪು ಸಾಂಬಾರು ಖಾರಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಪೆಪ್ಪರ್ ಹಾಕೋತಾ ಇದ್ದೀನಿ, ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ. ಈಗ ಜೀರಿಗೆ ಹಾಕೊತಾ ಇದ್ದೀನಿ ಇದಕ್ಕೆ. ಈಗ ಬೇಯಿಸಿಟ್ಕೊಂಡಿರೋ ನುಗ್ಗೆ ಸೊಪ್ಪು ಮತ್ತು ಬೇಳೆ ಹಾಕೋತಾ ಇದ್ದೀನಿ. ಇದಕ್ಕೀಗ ಸ್ವಲ್ಪ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀನಿ. ಇವಾಗ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಈ ಕಡೆ ನಾನು ಇವಾಗ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಸೌಟಲ್ಲಿ ಮಸ್ಕೊತಾ ಇದ್ದೀನಿ. ನೀವು ಬೇಕಂತ ಅಂದರೆ ಮಜ್ಜಿಗೆ ಕಡಿತೀವಲ್ಲ ಮಂತಲ್ಲಿ ಮಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಾಮಾನ್ಯ ಅದರಲ್ಲೇ ಮಸ್ಕೊಳ್ಳೋದು, ಇವತ್ತು ಸೌಟಲ್ಲೇ ಮಸ್ಕೊತಾ ಇದ್ದೀನಿ. ಈ ಕಡೆ ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು. ಮತ್ತು ಖಾರ ರುಬ್ಕೊಂಡಿದ್ದೀವಲ್ಲ ಅದು ನೀರನ್ನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನಿವಾಗ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ಹಸಿ ಹಾಲಾದರೂ ಹಾಕೋಬೋದು, ಇಲ್ಲ ಬಿಸಿ ಹಾಲಾದರೂ ಹಾಕೋಬೋದು. ಇದಕ್ಕೆ ನಾನು 2 ಸ್ಪೂನು ರುಬ್ಕೊಂಡಿರೋ ಖಾರ ಹಾಕೋತಾ ಇದ್ದೀನಿ. ಇದಿಷ್ಟು ಆದ ನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ. ಸಾಂಬಾರು ರೆಡಿ ಆದ ನಂತರ ಈ ಕಡೆ ಮುದ್ದೆಗೂ ಇಟ್ಕೊಂಡಿದ್ದೀನಿ. ನೋಡ್ಬೋದು ಅಂಬ್ಲಿನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಅಂಬ್ಲಿ ಚೆನ್ನಾಗಿ ಬೆಂದ್ರೇ ಮುದ್ದೆ ಸ್ಮೂತಾಗಿ ಮೃದುವಾಗಿ ಗಂಟಿಲ್ದೇ ಚೆನ್ನಾಗಾಗುತ್ತೆ. ಈಗ ಅಂಬ್ಲಿ ಚೆನ್ನಾಗಿ ಬೆಂದಿರೋದ್ರಿಂದ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಮುದ್ದೆ ತಿರ್ಬೇಕು. ಅಂಬ್ಲಿ ಚೆನ್ನಾಗಿ ಬೆಂದ ನಂತರ ನಾನು ಹಿಟ್ಟು ಹಾಕೋತಾ ಇದ್ದೀನಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ನಾವು ಎಷ್ಟು ತೆಳ್ಳಗೆ ಬೇಕಾದರೆ ನಾವು ಮಾಡ್ಕೋಬೋದು, ಗಂಟಾಗೋದಿಲ್ಲ. ಹಾಗಾಗಿ ಈಸಿನೂ ನಾವು ಮುದ್ದೆ ಮಾಡೋದಕ್ಕೆಲ್ಲ. ಹಾಗಾಗಿ ನಂಗೆ ಯಾವಾಗಲೂ ಈ ಥರ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬಾ ಇಷ್ಟ. ಮತ್ತು ಮುದ್ದೆ ಮಾಡೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ, ಗಂಟಾಗೋದಿಲ್ವಲ್ಲ ಮತ್ತು ಗಟ್ಟಿನೂ ಆಗೋದಿಲ್ಲ. ಹಂಗಾಗಿ ಈಗ ನೋಡ್ಬೋದು ಮುದ್ದೆ ರೆಡಿಯಾಗಿದೆ. ಈಗ ಮರಬಟ್ಲಿಗೆ ತಗೊಂಡು ತಟ್ಟೆಗೆ ಹಾಕೋತಾ ಇದ್ದೀನಿ. ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಂದು ಗಂಟೆ ಇಲ್ದಂಗೆ, ಒಂದು ಗಟ್ಟಿ ಆಗ್ದಂಗೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಮುದ್ದೆ. ಈ ಥರ ಮಾಡಿಕೊಂಡ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಮುದ್ದೆ ಬಿಸಿ ಇರುವಾಗೆ ನಾನು ಊಟ ಮಾಡ್ಕೊಳ್ಳೋದು ಯಾವಾಗ್ಲೂ. ಆರೋದ್ಮೇಲೆ ನಂಗೆ ತಿನ್ನೋಕ್ಕಾಗಲ್ಲ, ಹಂಗಾಗಿ ತಟ್ಟೆಗೆ ಹಾಕೋತಾ ಇದ್ದೀನಿ ಇವಾಗ ಊಟ ಮಾಡೋಣ ಅಂತ. ಯಾವಾಗಲೂ ನಾವು ಒತ್ತಿನ ಕಡ್ಡಿ ಇಟ್ಕೊಂಡಿರ್ತೀವಿ ಮುದ್ದೆ ಊಟ ಮಾಡೋಕ್ಕೆ ಅಂದ್ಬಿಟ್ಟು. ನುಗ್ಗೆಕಾಯಿ ಬೇಳೆ ಉಪ್ಪು ಸಾಂಬಾರು ಜೊತೆ ಮುದ್ದೆ, ಅದ್ರ ಜೊತೆ ಮೊಟ್ಟೆ ಕಾಂಬಿನೇಷನಲ್ಲಿ ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೊಂದು ಮಿಸ್ಸಿಂಗು ಬೆಣ್ಣೆ ಹಾಕ್ಕೊಂಡು ಊಟ ಮಾಡೋದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಬೆಣ್ಣೆ ಖಾಲಿ ಆಗಿತ್ತು ಅವತ್ತು. ಊಟ ಆದ ನಂತರ ಈ ತಟ್ಟೆನ ತೊಳ್ಕೊತಾ ಇದ್ದೀನಿ. ದೇವಸ್ಥಾನದಲ್ಲಿ ಮಡ್ಲಕ್ಕಿ ಇಟ್ಕೊಳ್ಳೋಕ್ಕೆ ಅಂತ ತೊಗೊಂಡೋಗಿದ್ದೆ. ಈಗ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ. ನಾನು ಹೊರನಾಡಿಂದ ಭತ್ತ ಕಳಸದಲ್ಲಿ ನಾವು ಇಷ್ಟೆಲ್ಲ ಐಟಮ್ ತೊಗೊಂಡ್ವಿ. ನಾವು ಯಾವಾಗಲೂ ಆ ಕಡೆ ಹೋದಾಗ ಸ್ವಲ್ಪ 6 ತಿಂಗಳು ಆಗಷ್ಟೇ ನಾವು ಸ್ಪೈಸಸ್, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಒಟ್ಟಿಗೆ ತರ್ತೀವಿ. ಒಟ್ಟಿಗೆ ನೋವಿನ ಎಣ್ಣೆನ ನಾವು ನನಗೆ ಸ್ವಲ್ಪ ಸೊಂಟ ನೋವು, ಕಾಲು ನೋವೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ನೋವಿನ ಎಣ್ಣೆ ಈ ಥರ
ಬೇರೆದು ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳೋದಿಲ್ಲ ಮೆಡಿಕೇಶನ್. ನಾನು ಅದಕ್ಕೇ ಆ ಕಡೆ ಹೋದಾಗಲೇ ಜಾಸ್ತಿ ತಂದುಬಿಡ್ತೀನಿ, 1 ವರ್ಷಕ್ಕೆ 6 ತಿಂಗಳಿಗೆ. ಇದು 195 ರೂಪಾಯಿ ಇದು ಈ ಬಾಟಲ್ಗೆ. ಮಲೆನಾಡು ಸ್ಪೆಷಲ್ ನೋವಿನ ಎಣ್ಣೆ ಅಂತ ಇದು. ಆ ಕಡೆ ಕಳಸದಲ್ಲಿ ಆ ಕಡೆ ಹೋದ್ರೆ ನೀವು ಹೊರನಾಡು ಸೈಡು ಎಲ್ಲರೂ ಸರಿ, ಮಂಗಳೂರು ಕಡೆ ಹೋದರೆ ನೋವಿನ ಎಣ್ಣೆ ತೊಗೊಬೋದು. ಚಕ್ಕೆ ಲವಂಗ ಮತ್ತು ಮರಾಠ ನೋಡಿ ತೊಗೊಂಡೆ. ಸಾಸಿವೆ ತೊಗೊಂಡೆ. ಸಾಸಿವೆನ 1 ವರ್ಷ 6 ತಿಂಗಳು ಮಾತಾಡಬಾರ್ದು ಅಂತ 1 ಕೆಜಿ ತೊಗೊಂಡೆ. ಇದೆಲ್ಲ ಕೊಡಿಯಂಥದ್ದು ಎಲ್ಲವಲ್ಲ ಕೆಟ್ಟೋಗೋಂಥದ್ದು ಕೂರ್ಸ್ಕೊಂಬರೋಂಥದ್ದು ಯಾವುದೂ ಅಲ್ಲ. ಹಂಗಾಗಿ ಆ ಕಡೆ ಹೊರಗಡೆ ನಾನು ಜಾಸ್ತಿ ತಗೊಳ್ತೀನಿ. ಮೆಂತ್ಯ ಪೌಡರ್ ಮಾಡ್ಸೋಣ, ಮೆಂತ್ಯ ರೀಟ್ ಮಾಡ್ಸೋಣ ಅಂದ್ಬಿಟ್ಟು ಮೆಂತ್ಯ ತೊಗೊಂಡೆ ನಾನು. ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೇರೆ ಕಡೆ ಇಟ್ಕೋತೀನಿ, ಸದ್ಯಕ್ಕೆ ಇದ್ರೊಳಗೆ ಇಡ್ತೀನಿ, ಆಮೇಲೆ ಬೇರೆ ಕಡೆ ಇಡ್ತೀನಿ. ಇದಿಷ್ಟು ಐಟಮ್ ತೊಗೊಂಡೆ. ಇಷ್ಟಕ್ಕೆಲ್ಲ ನನಗೆ 2000 ಆಯಿತು. ಕಮ್ಮಿ ರೇಟ್ ಇರುತ್ತೆ, ಇದು ಜಾಸ್ತಿ ಅಂತ ನನಗೇನು ಅನ್ಸೋದಿಲ್ಲ. ಒಂದು ಕಡೆ ಹೋದಾಗ ತಗೋತಾ ಇದ್ದಾಗ ಸ್ವಲ್ಪ ಜಾಸ್ತಿನೇ ತಗೊಬಿಡೋಣ ಅಷ್ಟೇ ನಾನು ಕನ್ಸಿಡರ್ ಮಾಡೋದು. ಒಂದು 10 ರೂಪಾಯಿ ವೇರಿಯೇಷನ್ಗೆಲ್ಲ ನಾನು ತಲೆಗೆಲ್ಲ ಎಲ್ಲೆಲ್ಲೋ ಏನೇನಿಗೋ ಖರ್ಚು ಮಾಡ್ತೀವಿ. ಸಣ್ಣ ಪುಟ್ಟದಕ್ಕೆಲ್ಲ ನಾನು ಲೆಕ್ಕ ಹಾಕೋದಿಲ್ಲ. ತರಕಾರಿ ರೇಟ್ ಜಾಸ್ತಿ ಆಗೋದಿತ್ತು, ಸ್ಪೈಸಸ್ ಊಟ ಮಾಡೋದಕ್ಕೆಲ್ಲ ನಾನು ಆ ಥರ ಕ್ಯಾಲ್ಕುಲೇಷನ್ ಇಟ್ಕೊಂಡೆ ನಾನು ಏನೇನೂ ತಗೊಳ್ಳೋದಿಲ್ಲ. ತಗೋಬೇಕಾ ತಗೊಳ್ಳೋದು ಅಷ್ಟೇ. ಇಷ್ಟು ನಾನು ಶಾಪಿಂಗ್ ಮಾಡಿದ್ದು ಅಲ್ಲಿ ಹೋದಾಗ. ನ್ಯೂಸ್ ಪೇಪರ್ನ ಈ ಕಡೆ ನಾನು ಮರ ತರ್ಸೋಕ್ಕೆ ಏನು ಐಟಮ್ ಬೇಕು ಅದೆಲ್ಲ ನುಣ್ಯಕೊಂತ ಇದ್ದೀನಿ. ರಾತ್ರಿ ನುಣ್ಯಕ್ಕೆ ಇಟ್ಟರೆ ಬೆಳಗ್ಗೆ ಗೆದ್ದು ಮರ ತರಿಸ್ಕೊಳ್ಳೋದು. ಯಾವ ಥರ ಮರ ತರಿಸ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೆಂತ್ಯ ಎಷ್ಟು ನುಣ್ಣಿ ಹಾಕೊಂಡಿದ್ದೀನಿ ನಾನು. ಈಗ ಬೆಳಗ್ಗೆಗೆ ನಾನು ರುಬ್ಕೊಂಡು ತಾರಿಸ್ತೀನಿ. ಯಾವಾಗಲೂ ಮನೆಯಲ್ಲಿ ಮರ ತಾರಿಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಳ್ಳೋದು ಪೂಜೆ ಮಾಡ್ಕೊಂಡಿದ್ರೆ ಮನೇಲಿ ಲಕ್ಷ್ಮಿ ಥರ. ನಿಮ್ಮನೆ ಏನಾದರೂ ಮರ ಹಾಳಾಗಿದ್ರೆ ನೀಟಾಗಿ ಮಾಡಿ ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದು. ನಮ್ಮ ಅತ್ತೆ ಮಗ ಇವತ್ತು ಅಂಗಡಿ ಇನಾಗ್ರೇಷನ್ ಫಂಕ್ಷನ್ಗೆ ಕರೆದಿದ್ರು. ಅದಕ್ಕೆ ಈ ಟ್ರೆಡಿಷನಲ್ ಲುಕ್ಕಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಯಾವ ಅಂಗಡಿ ಏನು ಅಂತ ನಿಮಗೆ ಹೇಳ್ತೀನಿ. ಬನ್ನಿ ಹೋಗೋಣ. ನಾನು ಹೊರಡೋ ಟೈಮಲ್ಲಿ ಜೋರಾಗಿ ಮಳೆ ಬರ್ತೈತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಹೋಗ್ತೀನಿ ಮಳೆ ನಿಂತ ಮೇಲೆ. ಮಳೆ ನಿಲ್ಲವರೆಗೂ ಸ್ವಲ್ಪ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಮಳೆ ಸ್ವಲ್ಪ ಕಮ್ಮಿ ಆದರೆ ಹೊರಡೋಣ ಅಂದ್ಬಿಟ್ಟು. ನಾನು ಯಾವಾಗಲೂ ಈ ಪ್ಲೇಸಲ್ಲೇ ಕುತ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಾನು ಒಳಗಡೆ ಕುತ್ಕೊಳ್ಳೋಕ್ಕೆ ನನಗೆ ಕಂಫರ್ಟೇ ಅನಿಸೋದಿಲ್ಲ. ಒಳಗಡೆ ದೊಡ್ಡದಾಗಿದ್ರು ಮನೆ, ನನಗೆ ಪ್ಯಾಸೇಜಲ್ಲಿ ಕುತ್ಕೊಂಡು ಈ ನೇಚರ್ ಮಧ್ಯದಲ್ಲಿ ಈ ಥರ ಕುತ್ಕೊಂಡ್ರೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಗಾಳಿ ತಣ್ಣಗೆ ಬೀಸ್ತೈತೆ ನೋಡ್ಬೋದು. ಆಮೇಲೆ ಬೆಳಗ್ಗೆ ಚೆನ್ನಾಗಿರುತ್ತೆ. ಹಸಿರು ನೋಡೋಕ್ಕಂತೂ ಇಲ್ಲಿ ಕುತ್ಕೊಂಡು ತುಂಬಾ ಖುಷಿ ಆಗುತ್ತೆ. ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಒಂದು ಗ್ಲಾಸು ಬಿಸಿನೀರು ಕುತ್ಕೊಂಡು ಇಲ್ಲಿ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡೋದು. ನನ್ನ ಡೈಲಿ ರೊಟೀನ್ ಶುರು ಆಗೋದೆ ಈ ಪ್ಲೇಸಿಂದ ಫ್ರೆಂಡ್ಸ್. ಇಲ್ಲಿ ಮತ್ತು ಪಿಕಾಕ್ಗಳೆಲ್ಲ ನಮ್ಮ ಮನೆ ಹತ್ರ ಹಿಂದೆ ಮುಂದೆ ಎಲ್ಲ ತುಂಬ ಚೆನ್ನಾಗಿ ಓಡಾಡುತ್ತೆ. ನಮ್ಮ ಪಿಕಾಕ್ ಅಂದರೆ ನನಗೆ ಮುಂಚೆ ಚಿಕ್ಕ ವಯಸ್ಸಿಂದನೂ ನನಗೆ ತುಂಬ ಇಷ್ಟ. ಮನೆ ಕಟ್ಟಿರೋ ಜಾಗದಲ್ಲೇ ಎಷ್ಟು ಓಡಾಡ್ತೈತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡ್ತಾ ಇದ್ರೆ ಕಣ್ಣು ತುಂಬ್ಕೊಂಡು ಬರುತ್ತೆ. ಕೂಗೋದೇ ಸೌಂಡ್ ನಂಗೆ ತುಂಬಾ ಇಷ್ಟ. ಅದ್ರದ್ದು ಪಿಕಾಕ್ನ ನೋಡೋದೇ ಒಂದು ಖುಷಿ. ಆ ಗರಿಗಳು ನೋಡ್ತಾ ಇದ್ರೆ, ಅದ್ರ ಕಲ್ಲರ್ ನೋಡ್ತಾ ಇದ್ರೆ, ಅದನ್ನ ಎಡ್ಕೊಂಡು ಹೋಗ್ತಾ ಇರೋದನ್ನ ನೋಡೋದ್ರಂತೂ ಇನ್ನೂ ಖುಷಿ ಆಗುತ್ತೆ ನನಗೆ. ಗರಿ ಬಿಚ್ಕೊಂಡು ಆಡೋದು ತುಂಬ ಅಪರೂಪನೇ ಅದು. ನನಗೇನೆ ಒಂದೊಂದ್ಸತಿ ಯಾವತ್ತೋ ಒಂದೊಂದಿನ ಹಂಗೆ ಸಿಗುತ್ತೆ, ಹೆಂಗೆ ನೋಡ್ತಾ ನಿಂತ್ಕೊಂಡ್ಬಿಡ್ತೀನಿ ಅಂತ ಅಂದರೆ ಒಂದಿನ ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ ದಿನ ಬಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ನೋಡೋಣ. ಇಲ್ಲೇ ಮಾರ್ನಿಂಗ್ ಟೈಮ್ ಅದು ಟೈಮು ಕರೆಕ್ಟಾಗಿ ಹೋಗುತ್ತೆ. ಇಲ್ಲಿ ಈವ್ನಿಂಗು 6 o'clock ಅದು ನಡ್ಕೊ ಹೋಗ್ತಾ ಇರುತ್ತೆ. ಅದನ್ನು ಒಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಮಳೆ ನಿಂತು ಅನಿಸುತ್ತೆ, ನಾನು ಹೊರಡ್ತೀನಿ ಇವಾಗ. ಅತ್ತೆ ಮಗ ಕೇರ್ಪಡೆಯಲ್ಲೇ ನಂದಿನಿ ಪಾರ್ಲರ್ ಓಪನ್ ಮಾಡ್ಕೊಂಡಿದ್ರು. ಅದ್ರ ಇನಾಗ್ರೇಷನ್ ಫಂಕ್ಷನ್ ಬಂದಿದ್ದೀನಿ ಇವಾಗ.
ಇಲ್ಲ ಅದು ಬೇರೆ ಇನಾಗ್ರೇಷನ್ ಫಂಕ್ಷನ್ ಬಂದಾಗ ಏನಾದರೂ ತೊಗೊಂಡು ಹೋಗ್ಬೇಕಲ್ವಾ, ಹಾಗಾಗಿ ನಾನು ಇಲ್ಲಿ ಚೋಚು ಮತ್ತು ಸ್ವೀಟ್ಸ್ ತೊಗೋತಾ उंगली कहोगे हाँ ಚಲೋ ಚೆನ್ನಾಗಿದೆಯಪ್ಪ ಬನ್ನಿ ಬಂದಿದೆ ಹ್ಞೂ ಆಯಿತು ಇಲ್ಲಿಂದ ನೆಕ್ಸ್ಟ್ ಡೇ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಮರ ತರಿಸ್ಕೊಳ್ಳೋಕ್ಕೆ ಐಟಮ್ ಎಲ್ಲ ನೆನೆಯಾಕೊಂಡಿದ್ನಲ್ವ, ಅದು ರುಬ್ಕೊತಾ ಇದ್ದೀನಿ. ಮೆಂತ್ಯನ ಈ ಥರ ರುಬ್ಕೋತಾ ಇದ್ದೀನಿ ಸಣ್ಣಕ್ಕೆ. ಇದನ್ನ ಹಿಟ್ಟು ಮಾಡ್ಕೊಂಡಿದ್ದೀನಿ. ಪೇಪರು ಮತ್ತೆ ಮೆಂತ್ಯನ ಚೆನ್ನಾಗಿ ರುಬ್ಕೊಂಡು ಇದಕ್ಕೆ ಅರ್ಶಿನ ಹಾಕೊಂಡು ಈ ತರ ಹಿಟ್ಟು ಮಾಡ್ಕೊಂಡಿದ್ದೀನಿ. ಈ ತರ ಹಾಕೊಳ್ಳೋದು. ಆಮೇಲೆ ಅಮ್ಮ ಸಾರಿಸ್ತಾ ಇದ್ದಿದ್ದ ನೋಡ್ಕೊಂಡು ನೋಡಿದೆ ಅಷ್ಟೇ, ಮಾಡಿರ್ಲಿಲ್ಲ. ನನಗೆ ಮಾಡಕ್ಕೆ ಅಂದ್ರೆ ಇದೆಲ್ಲ ಅಂದ್ರೆ ತುಂಬಾನೇ ಇಷ್ಟ. ಇವತ್ತು ನಮ್ಮನೆ ತುಂಬಾ ದಿನದಿಂದ ಇದು ಸ್ಟೋರ್ ರೂಮಲ್ಲಿ ಇತ್ತು. ಇವಾಗ ಕಾಳೆಲ್ಲ ಒನೆಯಕ್ಕೆ ಮಾಡಕ್ಕೆ ಎಲ್ಲ ಬೇಕಿತ್ತು. ಹಂಗಾಗಿ ಮೂಲಲ್ಲಿ ಇದ್ದಿದ್ದು ಸ್ಟೋರ್ ರೂಮಲ್ಲಿ ಇದ್ದಿದ್ದನ್ನ ತೆಗೆದು ಸಾರಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ. ನಮ್ಮ ಮನೆಗೆ ಬರ್ತಾರೆ ಕೆಲಸಕ್ಕೆ ಸುಶೀಲಮ್ಮ, ಅವರು ನಾನು ತಾರಿಸ್ಕೊಡ್ತೀನಿ ಅಂತ ಅಂದರು. ಅಂದ್ರೆ ನಾನು ಒಂಚೂರು ಟ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಡೋದು ಅಂದ್ರೆ ನನಗೂ ಇಷ್ಟ. ಹಂಗಾಗಿ ಅವ್ರು ಮಾಡಿದ್ನ ನಾನು ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಇದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಮತ್ತೆ ಎಷ್ಟು ಅಂತ ನೋಡಿ. ಸುಶೀಲಮ್ಮ ಚೆನ್ನಾಗಿ ತಾರಿಸಿದ್ರು, ಅವ್ರಿಗೆ ಅಭ್ಯಾಸ ಇರೋದ್ರಿಂದ ನಾನು ಈ ಥರ ಸರಿಯಾಗಮ್ಮ ತಾರಿಸದ್ನಾ? ಎಷ್ಟು ಚೆನ್ನಾಗಿ ತಾರಿಸಿದ್ರಿ ನೀವು. ನನಗೆ ಜಾಸ್ತಿ ತಕ್ಕೊಳ್ಳಿ, ಅದೇ ಎತ್ಕೊಳ್ಳಿ, ಅದೇ ಎಲ್ಲದಕ್ಕೂ ಹೋಯ್ತೀನಿ ಸ್ವಲ್ಪ ಮರ ಸಿಕ್ತು. ಇಲ್ಲ ತೆಗಿಬೇಡಿ, ಇದೆಯಾ ನಾನು ಸ್ವಲ್ಪ ಆಮೇಲೆ ಮೇಡಮ್ ತಗೊಳ್ಳಿ. ನಾನೊಂದು ಮರ ತಾರಿಸ್ತೇನೆ ನೋಡಿ. ಫೈನಲ್ ಆಗಿ ಈ ಥರ ತಾರಿಸ್ದೆ. ಈಗ ಒಣಗಕ್ಕೆ ಇಡ್ತಾ ಇದ್ದೀನಿ. ಒರಿಜಿನಲ್ ಹಳೆ ಕಾಲದವರು ಹೆಂಗೆ ತರಿಸ್ತಾರೆ ಹಂಗೆ ತರಿಸ್ತಾ ಇದ್ದಾರೆ ನಮ್ಮ ಸುಶೀಲಮ್ಮ, ನೋಡ್ಬೋದು.
ಚೆನ್ನಾಗಿ ಮಾಡೋದು ಕಲ್ತಿದ್ದೆ ಬಿಡು. ಚೆನ್ನಾಗಿ ಮಾಡ್ತೀಯ ಅಂದೆ. ಮರನೂ ಚೆನ್ನಾಗಿ ತರಿಸ್ತೀಯ, ಕಾಳನ್ನು ಚೆನ್ನಾಗಿ ಹೊನಿತೀಯ. ಇವತ್ತೊಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್.